ಹಾಗೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ಯಾಕಂದ್ರೆ ಎನ್ಸಿಸಿ ಬಗ್ಗೆ ಮತ್ತೆ ಎನ್ಎಸ್ಎಸ್ ಬಗ್ಗೆ ಗೊತ್ತಿರಲೇಬೇಕಾದ ಅಂಶಗಳು ವಿದ್ಯಾರ್ಥಿಗಳು. ಯಾಕಂದ್ರೆ ಈ ಒಂದು ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಅಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಬರುತ್ತಿರುವ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಎನ್ಸಿಸಿ ಬಗ್ಗೆ ಮಾಹಿತಿ ಇರಬೇಕು. ಅದೇ ರೀತಿ ಎನ್ಎಸ್ಎಸ್ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಇದು ಎಲ್ಲ ಟ್ರೈನಿಂಗ್ ಫೀಲ್ಡ್ ವಿದ್ಯಾರ್ಥಿಗಳೇ. ಈ ಒಂದು ಎನ್ಎಸ್ಎಸ್ ಬಗ್ಗೆ ಕೂಡ ಹಲವಾರು ಕ್ವಶನ್ಗಳಾಗಿವೆ. ಅದೇ ರೀತಿ ಎನ್ಸಿಸಿ ಬಗ್ಗೆ ಕೂಡ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮ್ ಅಲ್ಲಿ ಎನ್ಸಿಸಿ ಬಗ್ಗೆ ಮತ್ತೆ ಎನ್ಎಸ್ಎಸ್ ಬಗ್ಗೆ ಕೇಳಿದ್ದಾರೆ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕಂಪಲ್ಸರಿ ಕೇಳ್ತಾರೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ನೋಡಿ. ಅದೇ ರೀತಿ ಎನ್ಸಿಸಿಯ ಫುಲ್ ಫಾರ್ಮ್ ಕೇಳಿದ್ದಾರೆ. ಎನ್ಸಿಸಿಯ ಫುಲ್ ಫಾರ್ಮ್ ನ್ಯಾಷನಲ್ ಕ್ಯಾಡೆಟ್ ಕ್ರಾಪ್ಸ್. ನ್ಯಾಷನಲ್ ಕ್ಯಾಡೆಟ್ ಕ್ರಾಪ್ಸ್ ವಿದ್ಯಾರ್ಥಿಗಳು. ಅದೇ ರೀತಿ ಈ ಎನ್ಸಿಸಿ ಯಾವಾಗ ಸ್ಥಾಪನೆ ಆಗಿದೆಪ್ಪ ಅಂದ್ರೆ 1948 ರಲ್ಲಿ ಸ್ಥಾಪನೆಯಾಗಿದೆ ಎನ್ಸಿಸಿ. ಅದೇ ರೀತಿ ಎನ್ಸಿಸಿಯಲ್ಲಿ ಉತ್ತಮ ದರ್ಜೆಗೆ ಬಿ ಸರ್ಟಿಫಿಕೇಟ್ ಕೊಡುತ್ತಾರೆ. ಬಿ ಸರ್ಟಿಫಿಕೇಟ್ ಅಂದ್ರೆ 2 ವರ್ಷದಲ್ಲೇ ಟ್ರೈನಿಂಗ್ ಅನ್ನು ಪೂರ್ತಿಗೊಳಿಸಿದವರಿಗೆ ಬಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ಸಿ ಸರ್ಟಿಫಿಕೇಟ್ ಅಂದ್ರೆ 3 ವರ್ಷ ಟ್ರೈನಿಂಗ್ ಅನ್ನು ಪಡೆದುಕೊಳ್ಳುವವರಿಗೆ ಸಿ ಸರ್ಟಿಫಿಕೇಟ್ ಕೊಡುತ್ತಾರೆ. ಅದೇ ರೀತಿ ಈ ಒಂದು ಎನ್ಸಿಸಿ ಬದಲು ಫಸ್ಟ್ ಒಂದು ಸಂಸ್ಥೆ ಇತ್ತು. ಎನ್ಸಿಸಿ ಹಿಂದೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಸಂಸ್ಥೆ ಇತ್ತು. ಆ ಸಂಸ್ಥೆ ಬದಲಾಗಿ ಇವಾಗ ಎನ್ಸಿಸಿ ಬಂದಿದೆ. ಫಸ್ಟ್ ಯಾವ ಸಂಸ್ಥೆ ಬಂದ್ರೆ ಯುಟಿಸಿ ವಿದ್ಯಾರ್ಥಿಗಳೇ. ಯುಟಿಸಿ ಇತ್ತು. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ ಯುಟಿಸಿ ಎನ್ನುವ ಸಂಸ್ಥೆ ಇತ್ತು. ಫಸ್ಟ್ ಎನ್ಸಿಸಿ ಇದ್ದಿಲ್ಲ, ಅದರ ಹಿಂದಿನ ಹೆಸರು ಯುಟಿಸಿ ಇತ್ತು, ಆಮೇಲೆ ಎನ್ಸಿಸಿ ಆಯ್ತು. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಎನ್ಎಸ್ಎಸ್ ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ವಿದ್ಯಾರ್ಥಿಗಳೇ. ಇದರ ಒಂದು ಸ್ಥಾಪಕರು ಕೇಳಿದ್ದಾರೆ. ಎಲ್ಲಿ ಕೇಳಿದ್ರೆ ಅಂದ್ರೆ UPSC ಅಲ್ಲಿ ಕೇಳಿದ್ದಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಈ ಒಂದು ಎನ್ಎಸ್ಎಸ್ ನ ಸ್ಥಾಪಕರು ಯಾರಪ್ಪ ಅಂದ್ರೆ VKRV ರಾವ್. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಎನ್ಎಸ್ಎಸ್ ಸ್ಥಾಪಕರು ಯಾರಪ್ಪ ಅಂದ್ರೆ VKRV ರಾವ್. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಎನ್ಎಸ್ಎಸ್ ಯಾವಾಗ ಸ್ಥಾಪನೆ ಆಯ್ತು? 1969 9ನೇ ತಿಂಗಳು 24. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೆಪ್ಟೆಂಬರ್ ಅಲ್ಲಿ ಸ್ಥಾಪನೆ ಆಗಿದೆ. ಸೆಪ್ಟೆಂಬರ್ 24ರಂದು ಸ್ಥಾಪನೆ ಆಗಿದೆ. ಯಾವಾಗ ಬಂದ್ರೆ 1969 ಸೆಪ್ಟೆಂಬರ್ 24ರಂದು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಎನ್ಎಸ್ಎಸ್ ದಿನಾಚರಣೆ ಯಾವಾಗ ಆಚರಣೆ ಮಾಡುತ್ತೇವೆ ಅಂದ್ರೆ ಜನವರಿ 15ರಂದು ಆಚರಣೆ ಮಾಡುತ್ತೇವೆ ಎನ್ಎಸ್ಎಸ್ ಅನ್ನು. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. FDA ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕೇಳಿದ್ದಾರೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ದಾರೆ. ಎನ್ಎಸ್ಎಸ್ ದಿನಾಚರಣೆ ಯಾವಾಗ ಬಂದ್ರೆ ಜನವರಿ 15. ಅದೇ ರೀತಿ ಎನ್ಎಸ್ಎಸ್ ನ ಮೂಲ ಮಂತ್ರ ಕೇಳಿದ್ದಾರೆ. ಎನ್ಎಸ್ಎಸ್ ನ ಮೂಲ ಮಂತ್ರ ಯಾವ್ದು ಅಂದ್ರೆ ನನಗಲ್ಲ ನಿನಗೆ ಎಂಬ ಎನ್ಎಸ್ಎಸ್ ನ ಮೂಲ ಮಂತ್ರ. ಇದು ಕೂಡ ಕೇಳಿದ್ದಾರೆ. KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಕೇಳಿದ್ದಾರೆ. ಅದೇ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಈ ಎರಡು ಒಂದು ಟ್ರೈನಿಂಗ್ ಫೀಲ್ಡ್ ಗಳು ತುಂಬಾ ಇಂಪಾರ್ಟೆಂಟ್. ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರುವ ಕ್ವಶನ್ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಗ್ಯಾರಂಟಿ ರಿಪೀಟ್ ಆಗುತ್ತವೆ. ಅದೇ ರೀತಿ ಎನ್ಸಿಸಿ ಅಂದ್ರೆ ನ್ಯಾಷನಲ್ ಕ್ಯಾಂಡಿಡೇಟ್ ಕ್ರಾಪ್ಸ್. ಅದೇ ರೀತಿ ಸ್ಥಾಪನೆ 1948. ಅದೇ ರೀತಿ ಬಿ ಸರ್ಟಿಫಿಕೇಟ್ 2 ವರ್ಷ, ಸಿ ಸರ್ಟಿಫಿಕೇಟ್ 3 ವರ್ಷ. ಅದೇ ರೀತಿ ಈ ಎನ್ಸಿಸಿ ಹಿಂದೆ ಯಾವ್ದು ಅಂದ್ರೆ ಯುಟಿಸಿ ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್. ಅದೇ ರೀತಿ ಎನ್ಎಸ್ಎಸ್ ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಅದೇ ರೀತಿ ಸ್ಥಾಪಕರ ಎನ್ಎಸ್ಎಸ್ VKRV ರಾವ್. ಅದೇ ರೀತಿ 1969 ಸೆಪ್ಟೆಂಬರ್ 24ರಂದು ಈ ಒಂದು ಎನ್ಎಸ್ಎಸ್ ಸ್ಥಾಪನೆ ಆಗಿದೆ. ಅದೇ ರೀತಿ ಎನ್ಎಸ್ಎಸ್ ನ ಮೂಲ ಮಂತ್ರ ಯಾವ್ದಪ್ಪ? ನನಗಲ್ಲ ನಿನಗೆ. ಅದೇ ರೀತಿ ಈ ಎನ್ಎಸ್ಎಸ್ ದಿನಾಚರಣೆ ಜನವರಿ 15. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮುರಾರ್ಜಿ ದೇಸಾಯಿ ಸ್ಕೂಲ್ ಆಗಲಿ, ನವೋದಯ ಪಬ್ಲಿಕ್ ಸ್ಕೂಲ್ ಅಲ್ಲಿ ಆಗಲಿ, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇವು ಮೇನ್ ಆಗಿ ಕೇಳ್ತಾರೆ. ಎನ್ಎಸ್ಎಸ್ ಮತ್ತೆ ಎನ್ಸಿಸಿ ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎನ್ಎಸ್ಎಸ್ ಮತ್ತೆ ಎನ್ಸಿಸಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಮತ್ತು SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿ, RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೂಡ ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ಎನ್ಎಸ್ಎಸ್ ಗೊತ್ತಿರಬೇಕು, ಎನ್ಸಿಸಿ ಗೊತ್ತಿರಬೇಕು ವಿದ್ಯಾರ್ಥಿಗಳು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ. ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ.